ನಮಸ್ಕಾರ ಸ್ನೇಹಿತರೆ. ಕೇರಳ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಬೆಳೆದು ಬಂದಿದ್ದು ಹೇಗೆ? 25 ವರ್ಷಕ್ಕೆ ಹತ್ಯೆ ಆರೋಪ ಹೊತ್ತಿದ್ಯಾಕೆ? ಡಿವೋರ್ಸ್ ಆಗಿರುವ ಮುಸ್ಲಿಂ ಧರ್ಮದ ವ್ಯಕ್ತಿಯನ್ನ ಮದುವೆಯಾಗಿದ್ಯಾಕೆ ವಿಜಯನ್ ಮಗಳು? ಪಿಣರಾಯಿ ವಿಜಯನ್ ಮಾಡಿರುವ ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಪಿಣರಾಯಿ ಆರಂಭಿಕ ಜೀವನ ಹೇಗಿತ್ತು? ಪಿಣರಾಯಿ ವಿಜಯನ್ 1945 ಮೇ 24ರಂದು ಕೇರಳದ ಕಣ್ಣೂರಿನಲ್ಲಿ ಜನಿಸಿದ್ರು. ಅಂದ್ರೆ ಇವರು ಪ್ರಧಾನಿ ಮೋದಿಗಿಂತ 5 ವರ್ಷ ದೊಡ್ಡವರು. ಮೊರಾಲಿ ಕೋರನ್ ಮತ್ತು ಅಲಕ್ಕತ್ ದಂಪತಿಯ 15 ಮಂದಿ ಮಕ್ಕಳಲ್ಲಿ ಇವರು ಒಬ್ರು. ಆದ್ರೆ ಇವರ ಒಡ ಹುಟ್ಟಿದವರ ಪೈಕಿ 12 ಮಂದಿ ಚಿಕ್ಕಂದಿನಲ್ಲೇ ಜೀವ ಬಿಟ್ರು. ತುಂಬಾ ಬಡ ಕುಟುಂಬ ಇವರದ್ದಾಗಿತ್ತು. 10ನೇ ಕ್ಲಾಸ್ ವರೆಗೆ ಓದಿದ ಪಿಣರಾಯಿ ವಿಜಯನ್ ಬಡತನದಿಂದಾಗಿ ಸ್ಕೂಲ್ ಬಿಟ್ರು. ನಂತರ 1 ವರ್ಷ ಕೈಮಗ್ಗದಲ್ಲಿ ಕೆಲಸ ಮಾಡಿದ್ರು. ಸ್ವಲ್ಪ ದುಡ್ಡು ಒಟ್ಟು ಮಾಡಿ PUC ಸೇರಿಕೊಂಡ್ರು. ನಂತರ ಎಕನಾಮಿಕ್ಸ್ ವಿಚಾರದಲ್ಲಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ್ರು. ಕಾಲೇಜಿನಲ್ಲಿ ಇದ್ದಾಗಲೇ ರಾಜಕೀಯ ಎಂಟ್ರಿ. ಪಿಣರಾಯಿ ವಿಜಯನ್ 10ನೇ ಕ್ಲಾಸ್ ಆದ್ಮೇಲೆ ಓದು ಕಂಪ್ಲೀಟ್ ನಿಲ್ಲಿಸಿದ್ರೆ ರಾಜಕೀಯಕ್ಕೆ ಬರ್ತಾನೆ ಇರ್ಲಿಲ್ವೇನೋ. ಆದ್ರೆ ಕಾಲೇಜು ಸೇರಿದಾಗ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ್ರು. ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗಿಯಾದ್ರು. ಜಸ್ಟ್ 19ನೇ ವಯಸ್ಸಿನಲ್ಲೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅನ್ನ ಸೇರಿಕೊಂಡ್ರು. ಇದೇ ಅವಧಿಯಲ್ಲಿ ಕೇರಳ ಸ್ಟೂಡೆಂಟ್ ಫೆಡರೇಷನ್ ನ ಕಣ್ಣೂರು ಜಿಲ್ಲೆಯ ಸೆಕ್ರೆಟರಿ ಆದ್ರು. ಕಾಲ ಕಳೆದಂತೆ ಅದೇ ಕೇರಳ ಸ್ಟೂಡೆಂಟ್ ಫೆಡರೇಷನ್ಗೆ ಸ್ಟೇಟ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆದ್ರು. ಇದಾದ್ಮೇಲೆ CPIM ಭಾಗವಾಗಿದ್ದ ಕೇರಳ ಸ್ಟೇಟ್ ಯೂತ್ ಫೆಡರೇಷನ್ ನಲ್ಲಿ ಕೆಲಸ ಮಾಡಿದ್ರು. 24ನೇ ವಯಸ್ಸಿಗೆ ಹತ್ಯೆ ಆರೋಪ. ರಾಜಕೀಯ ಹತ್ಯೆಗಳಿಗೆ ನಾಂದಿ ಹಾಡಿದ್ರ. 1969ರಲ್ಲಿ ಕೇರಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜಕೀಯ ವೈಷಮ್ಯಕ್ಕೆ ಹತ್ಯೆ ನಡೆಯಿತು. RSS ಕಾರ್ಯಕರ್ತರಾಗಿದ್ದ ವಡಿಕಲ್ ರಾಮಕೃಷ್ಣನ್ ಅವರನ್ನ ಕೊಡಲಿಯಿಂದ ಹತ್ಯೆ ಮಾಡಲಾಯಿತು. ಈ ಕೇಸ್ನಲ್ಲಿ 24 ವರ್ಷದ ಪಿಣರಾಯಿ ವಿಜಯನ್ ಕೂಡ ಆರೋಪಿ ಆಗಿದ್ರು. ನಂತರದಲ್ಲಿ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ವಿಜಯ್ ಮತ್ತು ಇತರೆ ಆರೋಪಿಗಳನ್ನ ಬಿಡುಗಡೆ ಮಾಡಿತು. ಆದ್ರೆ ಅಂದು ಕಣ್ಣೂರಲ್ಲಿ ಶುರುವಾದ ರಾಜಕೀಯ ಹತ್ಯೆಗಳು ಇಂದಿಗೂ ನಿಂತಿಲ್ಲ. CPIM ಮತ್ತು RSS ನ ಸುಮಾರು 200 ಮಂದಿ ಈ ರಾಜಕೀಯ ಸಂಘರ್ಷದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. 25ನೇ ವಯಸ್ಸಿಗೆ ಶಾಸಕರಾಗಿ ಆಯ್ಕೆ. ಈ ನಡುವೆ 1970ರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಿತು. ಅದರಲ್ಲಿ ಪಿಣರಾಯಿ ವಿಜಯನ್ ಕುತುಪರಂಬ ವಿಧಾನಸಭೆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ಕೇರಳ ವಿಧಾನಸಭೆಯ ಅತ್ಯಂತ ಕಿರಿಯ ಶಾಸಕ ಎನಿಸಿಕೊಂಡ್ರು. ಈ ದಾಖಲೆ ಇಂದಿಗೂ ಯಾರ ಕೈಯಲ್ಲೂ ಮುರಿಯಲು ಆಗಿಲ್ಲ. ತುರ್ತು ಪರಿಸ್ಥಿತಿ ಟೈಮಲ್ಲೂ ಜೈಲು ಪಾಲಾಗಿ ಸುಮಾರು 1.5 ವರ್ಷ ಜೈಲಿನಲ್ಲಿ ಕಳಿಬೇಕಾಯ್ತು. 1977ರಲ್ಲಿ ಮತ್ತೆ ಶಾಸಕರಾಗಿ ಗೆದ್ದು ಬಂದ್ರು. ಆಗ ಜೈಲಿನಲ್ಲಿ ನೀಡಿದ ಚಿತ್ರಹಿಂಸೆ ಕುರಿತು ಪವರ್ಫುಲ್ ಭಾಷಣ ಮಾಡಿದ್ರು. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದ್ರು. ಇದಾದ್ಮೇಲೆ 1 ದಶಕದ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. ಬದಲಿಗೆ ಪಕ್ಷವನ್ನ ಸಂಘಟಿಸೋ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರು. 1991ರಲ್ಲಿ ಮತ್ತೆ ಶಾಸಕರಾಗಿ ಆಯ್ಕೆ. CM ಹುದ್ದೆಗೆ ಏರಿದ್ದು ಹೇಗೆ ವಿಜಯನ್? 1991ರಲ್ಲಿ ಮತ್ತೆ ಕುತುಪರಂಬ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. 1996ರಲ್ಲಿ ಪಯನೂರು ವಿಧಾನಸಭೆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದು ಗೆಲುವು ಕಂಡ್ರು. ಆಗ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಈ ವೇಳೆ ಭ್ರಷ್ಟಾಚಾರ ಆರೋಪ ಕೂಡ ಕೇಳಿ ಬಂತು. CBI ವಿಜಯನ್ರನ್ನ 9ನೇ ಆರೋಪಿಯನ್ನಾಗಿ ಮಾಡಿತ್ತು. ಆದ್ರೆ ನಂತರದಲ್ಲಿ ಕೇಸ್ನಿಂದ ಖುಲಾಸೆಗೊಳಿಸಲಾಯಿತು. ಇದಾದ್ಮೇಲೆ ಮತ್ತೆ ಚುನಾವಣಾ ರಾಜಕೀಯದಿಂದ ದೂರ ಉಳಿದು ಪಕ್ಷ ಸಂಘಟನೆಯಲ್ಲಿ ಮುಳುಗಿದ್ರು. ಪಕ್ಷದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿಭಾಯಿಸಿದ್ರು. CPIM ನ ರಾಜ್ಯ ಕಾರ್ಯದರ್ಶಿಯಾಗಿ 17 ವರ್ಷ ಕೆಲಸ ಮಾಡಿದ್ರು. 2016ರಲ್ಲಿ ಮತ್ತೆ ಧರ್ಮಾದಂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. CPIM ನೇತೃತ್ವದ LDF ಅಂದ್ರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಗೆಲುವು ದಾಖಲಿಸಿತು. ವಿಜಯನ್ ಕೇರಳ CM ಆಗಿಯೂ ಆಯ್ಕೆ ಆದ್ರು. 2021ರಲ್ಲಿ 2ನೇ ಸಲ CM ಪಟ್ಟ. 2018ರಲ್ಲಿ ಕೇರಳದಲ್ಲಿ ಭೀಕರ ಪ್ರವಾಹ ಬಂತು. ನಂತರದಲ್ಲಿ ನಿಫಾ ವೈರಸ್ ಕೂಡ ಕೇರಳವನ್ನ ಹಿಂಡಿ ಹಿಪ್ಪೆ ಮಾಡ್ತು. ಅವುಗಳನ್ನ ಪಿಣರಾಯಿ ವಿಜಯನ್ ಎದುರಿಸಿದ ರೀತಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಆದ್ರೆ 2020ರಲ್ಲಿ ನಡೆದ ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪಿಣರಾಯಿ ಆಪ್ತರ ಹೆಸರು ಕೇಳಿ ಬಂತು. ಆದ್ರೆ 2021ರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ LDF ಮತ್ತೆ ವಿನ್ ಆಯ್ತು. 140 ಕ್ಷೇತ್ರಗಳ ಪೈಕಿ 99 ಸೀಟ್ಗಳಲ್ಲಿ ವಿನ್ ಆಗಿತ್ತು. ಅಂದ್ರೆ ಕಳೆದ ಬಾರಿಗಿಂತಲೂ 10 ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಗೆಲುವು ದಾಖಲಿಸಿತು. ಪಿಣರಾಯಿ ವಿಜಯನ್ ಮತ್ತೊಂದು ಅವಧಿಗೆ CM ಆಗಿ ಆಯ್ಕೆ ಆದ್ರು. ಈ ಅವಧಿಯಲ್ಲಿ ಹಲವಾರು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದವು. ಆದ್ರೆ ಒಂದೂ ಪ್ರೂವ್ ಆಗಲಿಲ್ಲ. ಈ ಸಲ ಅಂದ್ರೆ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಗೆದ್ದು ಹ್ಯಾಟ್ರಿಕ್ ಬಾರಿಸಿದ್ರು. ಆದ್ರೆ CPIM ನೇತೃತ್ವದ LDF ಜಸ್ಟ್ 35 ಸ್ಥಾನಗಳನ್ನ ಪಡ್ಕೊಂಡಿದೆ. ಈ ಬಗ್ಗೆ ಮಾತನಾಡಿರುವ ಪಿಣರಾಯಿ ವಿಜಯನ್, ನಾವು ಮುಂದಿನ ಸಲ ಮತ್ತಷ್ಟು ಶಕ್ತಿಶಾಲಿಯಾಗಿ ಬರ್ತೀವಿ ಅಂತ ಹೇಳಿದ್ದಾರೆ.
ಪಿಣರಾಯಿ ವಿಜಯನ್ ಕುಟುಂಬ. ಪಿಣರಾಯಿ ವಿಜಯನ್ ಕಮಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು ಟೀಚರ್ ಆಗಿದ್ದು ಈಗ ನಿವೃತ್ತಿ ಹೊಂದಿದ್ದಾರೆ. ದಂಪತಿಗೆ ವೀಣಾ ವಿಜಯನ್ ಅನ್ನೋ ಮಗಳು ಮತ್ತು ವಿವೇಕ್ ಕಿರಣ್ ಅನ್ನೋ ಮಗ ಇದ್ದಾರೆ. ವೀಣಾ ವಿಜಯನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮೊಹಮ್ಮದ್ ರಿಯಾಜ್ ರನ್ನ ಮದುವೆ ಆಗಿದ್ದಾರೆ. ಈ ಮೊಹಮ್ಮದ್ ರಿಯಾಜ್ ಮೊದಲು ಸಮೀರಾ ಅನ್ನೋರನ್ನ ಮದುವೆ ಆಗಿದ್ರು. ಇಬ್ಬರು ಮಕ್ಕಳು ಇದ್ರು. ಆದ್ರೆ ರಿಯಾಜ್ ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಮಾಡಿ ಸಮೀರಾ ಡಿವೋರ್ಸ್ ಕೊಟ್ರು. ನಂತರ 2020ರಲ್ಲಿ ಮೊಹಮ್ಮದ್ ರಿಯಾಜ್ ಪಿಣರಾಯಿ ವಿಜಯನ್ ಮಗಳು ವೀಣಾರನ್ನ ಮದುವೆ ಆದ್ರು. ಇನ್ನು ರಿಯಾಜ್ ಮೊದಲ ಬಾರಿಗೆ 2021ರಲ್ಲಿ ಶಾಸಕರಾಗಿದ್ರು. ಮಾವ ಪಿಣರಾಯಿ ವಿಜಯನ್ ಸಂಪುಟದಲ್ಲಿ ಸಚಿವ ಸ್ಥಾನ ಕೂಡ ಒಲಿದು ಬಂತು. ಈ ಸಲವೂ ಬೇಪೂರ್ ಕ್ಷೇತ್ರದಲ್ಲಿ ನಿಂತು ವಿನ್ ಆಗಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ಮಗ ವಿವೇಕ್ ರಾಜಕೀಯದಿಂದ ದೂರ ಇದ್ದು ದುಬೈನಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಪಿಣರಾಯಿ ವಿಜಯನ್ ಆಸ್ತಿ ಎಷ್ಟು? ಪಿಣರಾಯಿ ವಿಜಯನ್ 1,92 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಪತ್ನಿ ಬಳಿ 80 ಗ್ರಾಂ ತೂಕದ ಚಿನ್ನ ಇದೆ. ಇಬ್ಬರ ಬಳಿಯೂ ಒಂದೇ ಒಂದು ಕಾರುಗಳಿಲ್ಲ. ಇಬ್ಬರಿಗೂ ವಾರ್ಷಿಕ 5 ಲಕ್ಷ ರೂಪಾಯಿ ಆದಾಯ ಇದೆ. ಸರ್ಕಾರಿ ಸಂಬಳ, ಬ್ಯಾಂಕ್ ಬಡ್ಡಿ ವಿಜಯನ್ ಆದಾಯದ ಮೂಲವಾಗಿದೆ. ಅದೇ ರೀತಿ ಪಿಂಚಣಿ ಮತ್ತು ಬ್ಯಾಂಕ್ ಬಡ್ಡಿ ಪತ್ನಿ ಆದಾಯದ ಮೂಲ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಕೇರಳ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.